ಹೇ ಗೈಸ್, ಡೇಟ್ ಬಂದು ಏಪ್ರಿಲ್ 18, 2026. ಮಂತ್ರಾಲಯಕ್ಕೆ ಹೋಗಬೇಕು ಅನ್ನೋ ನನ್ನ ಆಸೆ ಕೊನೆಗೂ ನೆರವೇರಿತು. ಆದರೆ ಮತ್ತೆ ಹೋಗಬೇಕು ಅನ್ನೋ ಆಸೆ ಮತ್ತೆ ಹುಟ್ಕೊಂಡಿದೆ. ಅದೊಂದು ಕಡೆ ಇರಲಿ, ಹೋಗಿ ಬಂದಮೇಲೆ ಏನೋ ಒಂಥರ ಸಮಾಧಾನ. ರಾಯರ್ನ ಹತ್ರದಿಂದ ಕಣ್ತುಂಬ ನೋಡಿದ ಖುಷಿ ಆದರೆ ಮನಸ್ಸಲ್ಲಿ ಇದ್ದ ನೋವೆಲ್ಲ ಹೊರಟೋಯ್ತು ಅನ್ನೋ ಥರ ಫೀಲು. ನೋವೆಲ್ಲ ಹೋಯ್ತು ಅನ್ನೋ ಖುಷಿಗೋ ಏನೋ ಮುಖದಲ್ಲಿ ಏನೋ ಒಂಥರ ಕಳೆ. ಹೇ ಗೈಸ್, ಹಾಯ್ ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಓಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಆ್ಯಸ್ ಯೂಶ್ವಲ್ ನಮ್ಮಮ್ಮ ಇವತ್ತು ರೊಟ್ಟಿ ಜೊತೆಗೆ ಹಾಗಲಕಾಯಿ ಪಲ್ಯ ಮಾಡಿದರು. ಸೊ ನನಗೆ ಹಾಗಲಕಾಯಿ ಪಲ್ಯ ಅಂದರೆ ಇಷ್ಟ ಇಲ್ಲ ಆ್ಯಂಡ್ ಸಖತ್ತು ಹೇಟ್ ಮಾಡ್ತೀನಿ, ಬಿಕಾಸ್ ಅದು ಕೈ ಕೈ ಇರುತ್ತೆ. ಆದರೂ ಸಹ ನಮ್ಮಮ್ಮ ತಿಂದು ನೋಡು ಒಂದ್ಸಲ ಅಂತ ಹೇಳಿದ್ರು. ತಿಂದೆ, ತುಂಬ ಚೆನ್ನಾಗಿತ್ತು. ಹಾಗಾಗಿ ರೊಟ್ಟಿ ಮತ್ತು ಹಾಗಲಕಾಯಿ ಪಲ್ಯ ಬಾರಿಸ್ದೆ ನೋಡಿ ಗೈಸ್, ಕಾಫಿ ಬಂದೇ ಬಿಡ್ತು. ಕಾಫಿ ಬಿಡ್ತೀನಿ, ಟೀ ಬಿಡ್ತೀನಿ ಅಂತ ನಾನಂತೂ ರೀಲ್ ಬಿಟ್ಟಿದ್ದು ನೀವು ಸುತ್ಕೊಂಡಿದ್ದು. ಆದರೆ ನಾನು ಕುಡಿಯೋಕ್ಕಿಂತ ಹೆಚ್ಚಾಗಿ ಕುಡ್ಕೊಂಡು ಜೀವನ ಮಾಡ್ತಾ ಇದ್ದೀನಿ. ಏನಂತೀರ ಗೈಸ್? ಹೌದಲ್ಲ? ಕಾಫಿ ಕುಡಿತಾ ಪೂರಿ ತಿನ್ನಬೇಕು ಅನ್ನಿಸ್ತು. ಸೊ ನಮ್ಮಮ್ಮ ಜೊತೆ ಪೂರಿ ಹಾಕಿಸ್ಕೊಂಡೆ. ಈಗ ಸಮಯ ಒಂದು ಮಧ್ಯಾಹ್ನ ಆಗಿದೆ, ಯಾಕೋ ಊಟ ಸೇರ್ತಾ ಇಲ್ಲ. ಹಾಗಾಗಿ ಕಡಲೆಪುರಿ ಖಾರ ತಿನ್ಬಿಡೋಣ ಅಂತ ಹಾಕ್ಕೊಂಡಿದ್ದೀನಿ. ಕಡಲೆಪುರಿ ತಿನ್ನುವಾಗ ಕಾಫಿ ಇದ್ದರೆ ಚೆಂದ, ಆದರೆ ಅಷ್ಟರಲ್ಲಿ ಜ್ಯೂಸ್ ಇರೋದು ನೆನಪಾಯಿತು. ಸೊ ಜ್ಯೂಸ್ ಹಾಕ್ಕೊಂಡಿದ್ದೀನಿ, ಜೀರಾ ಜ್ಯೂಸು. ಅದೊಂದು ಕುಡಿದ್ಬಿಟ್ಟೆ. ಅಷ್ಟರಲ್ಲಿ ನಮ್ಮಪ್ಪ ಬಂದರು ನೋಡಿ ಊರಿಂದ. ಎಳ್ನೀರು ತೊಗೊಂಡು ಬಂದೇ ಬಿಟ್ಟರು. ಸಂಜೆ ಲೇಟಾಗಿ ಬಂದರೆ ನಮ್ಮಪ್ಪ ಊಟ ಮಾಡಲ್ಲ, ಹಾಗಾಗಿ ಬಿಸಿ ಕಾಫಿ ಮಾಡಿಸ್ಕೊಂಡು ಕೊಡ್ತಿದ್ದಾರೆ. ಜೊತೆಗೆ ತಂಗ್ಳ ರೊಟ್ಟಿ ಕಾಂಬಿನೇಷನು ಸೂಪರಾಗಿರುತ್ತೆ. ಸಂಜೆ ಹೊತ್ತು ತಿಂದರೆ ವಾವ್. ಬೇಡ ಅಂದರೂ ನಮ್ಮಮ್ಮ, ನಾ ವ್ಲಾಗ್ ಎಡಿಟ್ ಮಾಡ್ತಾ ಕೂತಿದ್ದೀನಿ. ಬೇಡ ಅಮ್ಮ, ಸಂಜೆ ಏನು ಬೇಡ ಅಂದ್ರೂ ತಗೋ, ರೊಟ್ಟಿ ಇದೆ, ಬಿಸಿ ಮಾಡಿದ್ದೀನಿ, ಚಟ್ನಿ ಪುಡಿ ತುಪ್ಪ ಸಖತ್ತಾಗಿರುತ್ತೆ ಅಂತ ನನಗೆ ಬಂದು ಕೊಟ್ಟವ್ರೆ ನೋಡಿ. ಎದ್ದು ಬಿದ್ದು ತಿನ್ನೋದೇ ನಾನು ಇದರಲ್ಲಿ. ನಮ್ಮಮ್ಮ ಮಾಡಿಕೊಟ್ಟಿರೋ ಚಟ್ನಿ ಪುಡಿಲಿ ಅಲ್ವಾ. ಬಟ್ ಈವ್ನಿಂಗ್ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಏನು ಗೊತ್ತಾ ಗೈಸ್, ಈವ್ನಿಂಗ್ ಸ್ನ್ಯಾಕ್ಸಿಗೆ ತಂಗ್ಳು ರೊಟ್ಟಿ ಹಿಂಗೆ ಬಿಸಿ ಮಾಡಿಕೊಂಡು ತುಪ್ಪ ಹಾಕ್ಕೊಂಡು ಚಟ್ನಿ ಪುಡಿ ಹಾಕ್ಕೊಂಡು ತಿಂದರೆ ಇನ್ನೂ ಸೂಪರಾಗಿರುತ್ತೆ. ಅದಕ್ಕೆ ಪಾಪ ನಮ್ಮಮ್ಮ ತಿನ್ನು ಅಂತ ತಂದ್ಕೊಟ್ಟಿದ್ದಾರೆ. ಈವ್ನಿಂಗ್ ಟೈಮಲ್ಲಿ ತಂಗ್ಳ ಏನು ಬಿಸಿ ಮಾಡ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ. ಜೊತೆಗೆ ಎಲ್ಲರೂ ತಿಂತಾಯಿದ್ರು ಅಂತೂ ಇನ್ನೂ ಚೆನ್ನಾಗಿರುತ್ತೆ. ಕಾಂಪಿಟೇಷನ್ ಮೇಲೆ ತಿಂತೀವಿ, ಬೇಕಾದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನು ರೂಮಲ್ಲಿ ಕೂತ್ಕೊಂಡು ವ್ಲಾಗ್ ಎಡಿಟ್ ಮಾಡ್ತಾ ಇದ್ದೆ. ನಮ್ಮಪ್ಪ ನೋಡಿ ಬಿಸಿ ಮಸಾಲ ಟೀ ಮಾಡಿಕೊಟ್ಟಿದ್ದಾರೆ ನನಗೂ ಸಹ. ನಂಗೆ ಚೆನ್ನಾಗಿ ಮಾಡಿಕೊಟ್ಟಿತ್ತು ಫ್ರೆಂಡಿಗೆ. ಕತ್ಲೆ ಆಯ್ತಲ್ವ, ಇನ್ನೂ ಬಂದಿಲ್ಲ ಇವರು. ಇವತ್ತು ಆ್ಯಕ್ಚುಲಿ ಶನಿವಾರ ಅಲ್ಲ, ಸೊ ಟೀ ಕುಡಿದು ಸಿಗರೇಟ್ ಸೇದು ಮನೇಲಿ ಪೂಜೆ ಮಾಡಿ ನಂತರ ಅವರು ಟೆಂಪಲ್ಗೆ ಹೋಗ್ತಾರೆ. ಯಾವ ಟೆಂಪಲ್ ಗೊತ್ತಾ? ಕಾಡಾಂಜನೇಯ ಟೆಂಪಲಿಗೆ. ಇಲ್ಲೇ ನಮ್ಮ ಚನ್ನರಾಯಪಟ್ಟಣದಲ್ಲೇ ಇದೆ, ಸಂತೆಮಳದಲ್ಲಿ. ಅಲ್ಲಿಗೆ ಈಗ ನನ್ನನ್ನು ಸಹ ಕರ್ಕೊಂಡು ಹೋಗ್ತಿದ್ದಾರೆ. ಬಾ ಹೋಗಿ ಬರೋಣ ಅಂತ. ನಾನಿಲ್ಲ ಅಂದರೆ ನನ್ನ ಮಗನಾದರೂ ಎತ್ತಾಕೊಂಡು ಹೋಗಿರೋರು ಅವರು, ಗೊತ್ತಾ. ನಾನು ಚಿಕ್ಕವಳಿಂದನೂ ನನಗೆ ಅಭ್ಯಾಸ ಆಗಿದೆ. ನಮ್ಮಪ್ಪ ಎಲ್ಲೋದ್ರೂ ನಮ್ಮ ಅಪ್ಪನಿಂದೆ ನಾವೊಂಥರ ಬಾಲದ ಥರ. ನಮ್ಮಪ್ಪ ನಮ್ಮನ ಜೊತೆಯೇ ಎತ್ತಾಕೊಂಡು ಹೋಗ್ತಾಯಿದ್ರು. ಹಾಗಾಗಿ ನಮ್ಮಪ್ಪ ಈಗಲೂ ಸಹ ಎಲ್ಲೋದ್ರೂ ನನ್ನನ್ನು ಕರ್ಕೊಂಡೇ ಹೋಗ್ತಾರೆ. ನಮ್ಮಪ್ಪ ಇತ್ತೀಚೆಗೆ ಏನಾದರೂ ಹೊಸ ಕೆಲಸಗಳು ಮಾಡಬೇಕು ಅಂದರೆ ನಾವು ಬರೋ ತನಕ ಕಾದು ನಮ್ಮನ್ನು ಎತ್ತಾಕೊಂಡು ಹೋಗಿ ಬೇಕೋ ಬೇಡವೋ ಅನ್ನೋದು ನೋಡ್ತಾರೆ. ಸೊ ನಿಮಗೆಲ್ಲ ಅದಿಷ್ಟರಲ್ಲಿ ಗೊತ್ತಾಗಿರುತ್ತೆ ಅಲ್ಲ. ನೋಡಿ, ಇದೇ ಕಾಡಾಂಜನೇಯ ಟೆಂಪಲ್ಲು. ಪ್ರತಿ ಶನಿವಾರನೂ ಬರ್ತಾರೆ. ಇದು ತುಂಬ ಪುರಾತನ ಆಗಿರೋ ಟೆಂಪಲ್ಲು. ಇಲ್ಲೇ ನಮ್ಮ ಚನ್ನರಾಯಪಟ್ಟಣ ಸಂತೆಮಳದಲ್ಲಿ ಇರೋ ಟೆಂಪಲ್ಲು. ನಿಮಗೆಲ್ಲ ಚೆನ್ನಾಗಿ ಗೊತ್ತು, ನಾನು ತುಂಬ ಸೋಮಾರಿ. ನಾನೇ ಸೋಮಾರಿ ಅಂದರೆ ನಮ್ಮಪ್ಪ ನನಗಿಂತ ಸೋಮಾರಿ. ನಮ್ಮಪ್ಪನೂ ಅಷ್ಟೇ ಒಂದು ಸ್ವಲ್ಪ ಮದ್ದಾನ ಅಂತಾರ. ಏನು ಕೆಲಸನೂ ಅಷ್ಟು ಬೇಗ ಮಾಡೋದಿಲ್ಲ, ಅಥವಾ ಅವರಿಂದ ನನಗೆ ಬಂದಿರೋ ಬಳುವಳಿನೇ ಇರ್ಬೋದು ಅದು. ನಾನು ಅಷ್ಟೇ, ಯಾವ ಕೆಲಸನೂ ಅಷ್ಟು ಬೇಗ ಮಾಡೋದಿಲ್ಲ, ತುಂಬ ಟೈಮ್ ತೊಗೋತೀನಿ. ಕೆಲವೊಂದನ್ನು ರೆಗ್ಯುಲರಾಗಿ ಮಾಡ್ತಾ ಇರೋದನ್ನು ನಾನು ಅಪ್ಡೇಟ್ ಮಾಡಿಬಿಡ್ತೀನಿ ಬೇಗ. ಬಟ್ ಇನ್ನು ಕೆಲವೊಂದನ್ನು ತುಂಬ ಟೈಮ್ ತೊಗೋತೀನಿ. ಏನಾದರೂ ಒಂದು ಹೊರಗಿಂದ ತಂದಿರ್ತೀನಿ, ತೊಗೊಬಂದು ಒಂದು ಕಡೆ ಹಾಕಿರ್ತೀನಿ, ಅದನ್ನು ಅಲ್ಲಿಂದ ಅದ್ರ ಪ್ಲೇಸಿಗೆ ಎತ್ತಿಡೋದು ಇನ್ಯಾವತ್ತೋ, ಹಾಗೆ ಆ ರೀತಿಯಲ್ಲಿ. ಸೊ ನನ್ನ ಮದ್ದ ಅಂದರೆ ಹೇಳಿದ್ದು.
ಇದೇ ರೀತಿ ನಮ್ಮಪ್ಪನೂ ಸಹ, ನಮ್ಮಪ್ಪನೂ ಅಷ್ಟು ಸುಲಭವಾಗಿ ಟೆಂಪಲ್ಗೆಲ್ಲ ಬರೋದಿಲ್ಲ. ಹೀಗೆ ಒಬ್ಬರು ಜ್ಯೋತಿಷಿಯರು ಹೇಳಿದರು, ಸೊ ನಿಮ್ಮದು ಜಾಗದ್ದು ವಿಷಯಗಳೆಲ್ಲ ಕ್ಲಿಯರ್ ಆಗಬೇಕು ಅಂದರೆ ನಿಮ್ಮೂರಲ್ಲಿ ಒಂದು ಹಳೆ ಪುರಾತನ ಟೆಂಪಲ್ ಇದೆ ಆಂಜನೇಯಂದು, ಅಲ್ಲೋಗಿ ಪ್ರತಿ ವಾರನೂ ಹೋಗಿ ನೀವು ಪೂಜೆ ಮಾಡಿಬಿಟ್ಟು ಬನ್ನಿ, ಸೊ ನಿಮಗೆ ಒಳ್ಳೆಯದಾಗತ್ತೆ ಅಂತ. ಅವಾಗಿಂದ ನಮ್ಮಪ್ಪ ಇಲ್ಲಿ ಬರ್ತಾರೆ. ಕೆಲವೊಂದು ವಿಷಯಗಳು ಸಾಲ್ವ್ ಸಹ ಆಗಿದೆ, ಇನ್ನೂ ತುಂಬ ವಿಷಯಗಳು ಇದ್ದಾವೆ. ಕೆಜಿ ಬೇಕಾ ನಿಮಗೆ? 5 ಕೆಜಿ ಯಾಕಪ್ಪಾಜಿ? ಹೆಂಗಮ್ಮ ಈರುಳ್ಳಿ? ಈರುಳ್ಳಿ ಹೆಂಗಮ್ಮ? 100 ರೂಪಾಯಿಗೆ 5 ಕೆಜಿ. 6 ಕೆಜಿ ಮಾಡ್ಕೊಂಡು ಕೊಡಿ, ಅದೇ ಸಂಜೆ ಆಯ್ತಲ್ಲ. ಬೆಳಗ್ಗೆ ಬರುತ್ತೆ, ಸಂಜೆ ಆಗೋಯ್ತಲ್ಲ. ಆಯ್ತು ಬಿಡಪ್ಪ. ಅಲ್ಲ ಈರುಳ್ಳಿ ರೇಟ್ ಕಮ್ಮಿ ಆಗಿಲ್ಲ ನಮ್ಮೂರಲ್ಲೆಲ್ಲ, ಅಲ್ದ 15 ರೂಪಾಯಿ. ಎಲ್ಲ ಒಂದೇ. ಬೆಳ್ಳುಳ್ಳಿ ಹೆಂಗೆ? ನಮ್ಮ ಕಡೆ 60 ರೂಪಾಯಿ ಕೆಜಿ. ಫಾರಮ್ದಲ್ಲ, ನಾಟಿ ಜವಾರಿ. ನಾ ಸುಮ್ಮನೆ ಚೌಕಾಸಿ ಮಾಡಬೇಕಲ್ಲ, ಅದಕ್ಕೆ ನಮ್ಮೂರಲ್ಲಿ ಅಷ್ಟು ಇಷ್ಟು ಅಂತ ಡವ್ ಹೊಡಿತಾ ಇದ್ದೆ. ಆ್ಯಕ್ಚುಲಿ ನಮ್ಮೂರಲ್ಲೂ ಈರುಳ್ಳಿ 20 ರೂಪಾಯಿ ಅಥವಾ 25 ರೂಪಾಯಿ ಇದೆ ಗೈಸ್, ಇಲ್ಲೂ ಅಷ್ಟೇ ಇದೆ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಸಂತೆ ಇತ್ತಲ್ಲ, ಇವತ್ತು ಶನಿವಾರ ಅಲ್ಲ, ಹಾಗಾಗಿ ನಮ್ಮಮ್ಮಂಗೆ ಈರುಳ್ಳಿ ಬೇಕಾ ಕೇಳು ಅಂತ ಹೇಳಿದ್ರು. ಬಟ್ ನಮ್ಮಮ್ಮ ಫೋನೇ ಪಿಕ್ ಮಾಡ್ತಾ ಇರಲಿಲ್ಲ, ಹಾಗಾಗಿ ನಮ್ಮಪ್ಪನೇ ತೊಗೊಂಡ್ರು. ನಾ ಹೇಳ್ತಾ ಇದ್ದೆ, ಅಯ್ಯೋ ಇಷ್ಟೊಂದು ಈರುಳ್ಳಿ ಬೇಕಾ, 5 ಕೆ ಜಿ ಯಾಕಪ್ಪಾಜಿ, 1 ಕೆ ಜಿ ತೊಗೊಂಡ್ರೆ ಸಾಕಲ್ವಾ ಅಂತ. ನಮ್ಮಪ್ಪ 5 ಕೆ ಜಿ ಈರುಳ್ಳಿ ತೊಗೊಂಡಿದ್ದಾರೆ ನೋಡಿ. 24 ತಾಸು ಫೋನಲ್ಲೇ ಇರ್ತೀಯ? ಏನಾದ್ರು ಎಮರ್ಜೆನ್ಸಿ ಫೋನ್ ಮಾಡಿದ್ರೆ ಬೇರೊಂದು ಕರೆಯಲ್ಲಿ ನಿರತರಾಗಿದ್ದಾರೆ. 24 ಗಂಟೆ ನನಗೆ ಅಮ್ಮ ಮಗ, ನನಗೆ ಇವರೇ 24 ಗಂಟೆ ನಾನು ಅಲೋ ಅಂತೀನಂತೆ ನನಗೆ. ನಾನು ದುಡ್ಡು ಕೊಟ್ಟು ತಂದಿದ್ದ ಮಾವಿನೆಲ್ಲ ಖಾಲಿ ಆಯಿತು. ಈಗ ಕೊನೆಗೆ ಉಳ್ಕೊಂಡಿರೋದು ಜೀರಿಗೆ ಮಾವಿನಣ್ಣು, ನಮ್ಮದೇ ಮರದ್ದು ಆ್ಯಕ್ಚುಲಿ. ಸೊ ಅದನ್ನು ಜಾಸ್ತಿ ತಂದಿದ್ದೆ, ಈಗ ಅದನ್ನು ಕಟ್ ಮಾಡ್ತಾ ಇದ್ದಾರೆ. ಸೊ ಅದನ್ನು ತಿಂತಾ ಇದ್ದೀವಿ. ಇತ್ತೀಚೆಗೆ ನಾನು ರಾತ್ರಿ ಹೊತ್ತು ಊಟನೇ ಮಾಡ್ತಾ ಇಲ್ಲ, ಮಧ್ಯಾಹ್ನ ರಾತ್ರಿ ಎಲ್ಲ ಏನು ತಿಂಡಿ ತಿಂತೀನಲ್ಲ ಅಷ್ಟೇ. ಸೊ ನಮ್ಮಮ್ಮ ಬೈದ್ಬಿಟ್ಟು, ಇವತ್ತು ಆಲು ಬಜ್ಜಿ ಮಾಡಿದ್ದೀನಿ, ಸ್ವಲ್ಪನಾದರೂ ಊಟ ಮಾಡು, ಮುದ್ದೆ ಊಟ ಮಾಡು ಅಂತ ಇದ್ರು. ಹಾಗಾಗಿ ಸ್ವಲ್ಪ ಮುದ್ದೆ ಊಟ ಮಾಡಿ ಅನ್ನ ಸಹ ಊಟ ಮಾಡಿದೆ. ಸಾರು ಸಹ ಚೆನ್ನಾಗಿತ್ತು ಗೈಸ್. ಇದಿಷ್ಟು ಇವತ್ತಿನ ಕತೆ. ಆದರೆ ಹೇಗಿತ್ತು ಅಂತ ನೋಡಿದವ್ರು ನೀವೇ ಹೇಳಬೇಕು. ಸೊ ನಿಮ್ಗೇನು ಅನ್ನಿಸ್ತು ಅಂತ ಒಂದು ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್ ಗೈಸ್, ಶುಭರಾತ್ರಿ. ಸಿ ಯು ಸೂನ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.